ಡಿಪೋವಿಂದ ಅಕ್ಕಿ ತರೋದು ಒಂದು ಕಂಟೆಂಟ್, ಇದು ಒಂದು ಕಂಟೆಂಟ್. ಗೊತ್ತಾಯ್ತಾ? ಕಂಟೆಂಟ್ ಅಂದರೆ ಏನು ಅಂತ ಇದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸರ್ಪ್ರೈಸ್ ಕೂಡ ಮಾಡಿ. ಸರ್ಪ್ರೈಸ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಟ್ಬಿಡಿ ನಮಗೆ. ಮೊದಲೇ ಎದುರಿಸ್ತಾ ಇದ್ನಲ್ಲ, ಕಂಟೆಂಟ್ ಬೇಕಮ್ಮ, ಕಂಟೆಂಟ್ ಬೇಕು ಅಂತ. 5ನೇ ದಿನದಿಂದ ನನಗೆ ಪ್ರಸಾದ ಸಿಗ್ತಾ ಇದೆ. ತಾಯಿ ಜಾಸ್ತಿ ಓಕೆನಾ ಅಂತ ಬೆಳೆಸ್ತೀನಿ ಅಲ್ವಾ ಈ ನಡುವೆ. ಆದಷ್ಟು ಕಮ್ಮಿ ಮಾಡ್ಕೋಬೇಕು, ಓಕೆನಾ? ನನಗೆ ಸಿಕ್ಕ ಕಂಟೆಂಟು. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ನವರಾತ್ರಿಯ 6ನೆಯ ದಿನ, ಮತ್ತು ದೇವಿ ಬಂದು ಕಾತ್ಯಾಯಿನಿ ದೇವಿ. ಹೆಸರು ಎಷ್ಟು ಮುದ್ದಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆ ಹೆಸರು. ಕಾತ್ಯಾಯಿನಿ ದೇವಿನ ಈ ದಿನ ನಾವು ಪೂಜಿಸ್ತೀವಿ. ಬಣ್ಣ ಬಂದು ಗ್ರೇ ಕಲರ್, ಬೂದಿ ಬಣ್ಣನ ಧರಿಸ್ತೀವಿ, ಓಕೆನಾ? ಮತ್ತು ಯೂಟ್ಯೂಬ್ ಜರ್ನಿಯಲ್ಲಿ ಅಪ್ಲೋಡಿಂಗ್ ಆಯ್ತಲ್ವಾ, ವಿಡಿಯೋ ಅಪ್ಲೋಡಿಂಗ್ ವಿಚಾರ. ಈಗ ನಾವು ನಮಗೆ ಬೇಕಾಗಿರೋದು ಕಂಟೆಂಟ್ ಬಗ್ಗೆ ಮಾತಾಡಬೇಕು. ನಾನು ಕಂಟೆಂಟು ಹೆಂಗೆ ಹುಡ್ಕೋದು ಅಂದ್ಬಿಟ್ಟು, ಕಂಟೆಂಟ್ ಅಂದರೆ ನೋಡಿ, ಕಂಟೆಂಟ್ ಹೋಗ್ತಾ ನಿಮ್ಗೆ ಹೇಳ್ಕೊಡ್ತೀನಿ. ಕಂಟೆಂಟು ಅಂದರೆ ಓಕೆನಾ? ನಾನು ಮಾಡಿದ ಕತೆ ಕಂಟೆಂಟ್, ನನ್ನ ಕತೆಯ ಕಂಟೆಂಟು. ಇನ್ನೊಂದೇನು ಹೇಳೋಣ, ನನಗೆ ಸಿಕ್ಕ ಕಂಟೆಂಟು. ಹಂಗೆ ನನಗೆ ಸಿಕ್ಕ ಕಂಟೆಂಟು ನಿಮಗೆ ದೇವ್ರನ್ನ ಹಂಗೆ ತೋರಿಸ್ಕೊಂಡು ಕಂಟೆಂಟ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ, ಓಕೆನಾ? ಬನ್ನಿ. ಮತ್ತು ಅದೇ ಕುತೂಹಲ ದೇವಿ ದರ್ಶನಕ್ಕಾಗಿ, ಓಕೆನಾ? ಹೊರಡೋಣ, ದೇವಿ ದರ್ಶನ ಮಾಡ್ಕೊಂಬರೋಣ. ದೇವಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತಲೂ ನೋಡೋಣ, ಓಕೆನಾ? ಬನ್ನಿ. ಜಾಸ್ತಿ ಓಕೆನಾ ಅಂತ ಬೆಳೆಸ್ತೀನಿ ಅಲ್ವಾ ಈ ನಡುವೆ. ಆದಷ್ಟು ಕಮ್ಮಿ ಮಾಡ್ಕೋಬೇಕು, ಓಕೆನಾ? ಅಯ್ಯೋ ಶಿವನೇ ಶಂಭುಲಿಂಗ ಮಹದೇಶ್ವರ ಕಾಪಾಡಪ್ಪ. ಇವತ್ತು ಸ್ಲಿಪ್ಪರ್ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸ್ಲಿಪ್ಪರ್ ಬಿಚ್ಚಿದ್ದಾಯಿತು. ಆಹಾ, ಅದ್ಭುತ. ತಾಯಿ ದರ್ಶನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಇದೆ ಅಲ್ಲ. ತಾಯಿ ಜಗನ್ಮಾತೆ ಕಾಪಾಡಮ್ಮ. ಇದು ಚೀಲಗಳೆಲ್ಲ ಇಟ್ಬಿಡೋಣ ಒಂಚೂರು. ಆಹಾ, ಚಂದ ನೋಡಿ ಎಷ್ಟು ಚಂದ ಇದೆ. ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಂಗೆ ತಾಯಿಗೆ ದೃಷ್ಟಿ ತೆಗೆದ್ಬಿಡಿ, ಓಕೆನಾ? ಅಮ್ಮ ಹಾಯ್ ಅಮ್ಮ. ಆಮೇಲೆ ನಾನೊಂದು ಹೇಳ್ಬೇಕು, ಒಂದು ವಿಚಾರ ಹೇಳ್ಬೇಕಾಯ್ತು. ಏನು ಅಂತಂದರೆ ಮರ್ತೋಗ್ಬಿಟ್ಟೆ, ಈಗ ಹೇಳ್ತೀನಿ. ತಮಟೆ ಸೌಂಡ್ ಬರುತ್ತಮ್ಮ. ನಾನು ಲೈವಲ್ಲಿ ದಿನ ನವರಾತ್ರಿ ಸ್ಟಾರ್ಟ್ ಆಗಿದ್ದನ್ನು ನಾನು ಯೂಟ್ಯೂಬಲ್ಲಿ ಲೈವ್ಗೆ ಹೋಗ್ತಾಯಿದ್ದೀನಿ, ಓಕೆನಾ? 7 ಗಂಟೆಯಿಂದ 9 ಗಂಟೆವರೆಗೂ ಲೈವಲ್ಲಿ ಇರ್ತೀನಿ. ಮತ್ತು ಆ ಟೈಮಲ್ಲೇ ತಮಟೆ ಸೌಂಡ್ ಸಹ ಸ್ಟಾರ್ಟ್ ಆಗುತ್ತೆ. ಮತ್ತು ದೇವರಿಗೆ 8 ಗಂಟೆಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ. ಆದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅದೇ ಟೈಮ್ಗೆ ಲೈವ್ ಕೂತ್ಕೊತೀನಿ. ನಾನು ಪ್ರಸಾದ ತೊಗೊಳಕ್ಕೆ ಬರೋಕ್ಕಾಗ್ತಾ ಇಲ್ಲ, ಓಕೆನಾ? ಆಮೇಲೆ ಅಮ್ಮ ಹೇಳಿದ್ರು, ಯಾಕೆ ನೀನು ದೇವ್ರು ನೋಡೋಕ್ಕೂ ಬಂದಿಲ್ಲ, ಪ್ರಸಾದಕ್ಕೂ ಬಂದಿಲ್ಲ ಅಂತ ಕೇಳಿದ್ರು ಅಮ್ಮ. ಆಮೇಲೆ ಅಮ್ಮ ಹಿಂಗೆ ಲೈವಲ್ಲಿ ಇರ್ತೀನಮ್ಮ ಅಂತಂದೆ. ಹೌದಾ, ಸರಿ, ನೀನು ಹಂಗಿದ್ಮೇಲೆ ನಿನಗೆ ಅಂತ ಪ್ರಸಾದ ಇಟ್ಟಿರ್ತೀನಿ, ನೀನು ಬಂದು ತೊಗೊಂಡೋಗು ಅಂತ ಹೇಳಿದ್ರು. ನಿನ್ನೆ ಅಮ್ಮ ಪ್ರಸಾದ ಕೊಟ್ಟರು. ನಾನು ಮುಂಚೆನೇ ಹಿಂಗಾಗಿದ್ರೆ ಮೊದಲಿಂದನೇ ಪ್ರಸಾದ ಸಿಕ್ತಿತ್ತು. 3 ದಿನ ಮಿಸ್ ಆಗೋಯ್ತು. 3 ದಿನ ಪ್ರಸಾದ ಮಿಸ್ ಆಗೋಯ್ತು. ಲೈವಲ್ಲೆಲ್ಲ ಎಲ್ಲರೂ ಹೇಳೋರು, ಇದು
ಅಕ್ಕ ಪ್ರಸಾದ ಮಿಸ್ ಆಗ್ತಾ ಇದೆ ಅಕ್ಕ, ಏನಕ್ಕ ನೀನು ಇಲ್ಲಿ ಕೂತಿದ್ಯಲ್ಲಕ್ಕ ಅಂತ ಅನ್ನೋರು. ನನಗೆ ಪ್ರಸಾದ ಇನ್ನು ಮುಂದೆ ಮಿಸ್ ಆಗಲ್ಲ. 5ನೇ ದಿನದಿಂದ ನನಗೆ ಪ್ರಸಾದ ಸಿಗ್ತಾ ಇದೆ. ನಮ್ದು ಚಾನೆಲ್ ಅಮ್ಮನೇ ಪ್ರಸಾದ ನನಗೆ ಕೊಡ್ತಾ ಇರೋದು. ಅಮ್ಮ ಯೂಟ್ಯೂಬ್ ಚಾನಲ್ ಅಮ್ಮ ಓಪನ್ ಮಾಡಿ ನಾನು ತೋರಿಸಿದ್ದೀನಿ. ನಿಮ್ಮ ಇದು ಇವ್ರು ಇದ್ದಾರಲ್ಲ ಅವ್ರಿಗೆ ತೋರಿಸಿದ್ದೀನಿ ನಾನು. ಆಮೇಲೆ ಇಲ್ಲಿ ಅವರು ರಾತ್ರಿ ನಮ್ಮ ವೆಂಕಟೇಶ್ ಅವರು ಬರ್ತಾರೆ, ನಮ್ಮ ತಮ್ಮ, ಅವರೆಲ್ಲ ಕರಿಯಮ್ಮ ಮಾತಾಡ್ತೀನಿ ಅಂದ್ರು. ಇವತ್ತು ಬಂದ್ರೆ ಕರಿತೀನಿ, ಮಾತಾಡಿ. ಆಯ್ತು ಓಕೆನಾ, ಆಯ್ತು, ಅದನ್ನೆಲ್ಲ ತೋರಿಸ್ತೀನಿ ಇವಾಗ. ಓಕೆ, ಸಂಜೆ ಪ್ರಸಾದಕ್ಕೋಸ್ಕರ ಈಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೆಣ್ಮಕ್ಳುಗಳು. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು ನೋಡಿ, ಅಣ್ಣಂದಿರು ಅಷ್ಟೇ. ಚೀಲ ಹಿಡ್ಕೊಂಡು ಕೂತಿದ್ದೀನಿ. ಕಾರಣ ರೇಷನ್ ತೊಗೊಬೇಕು, ಅಂದರೆ ಡಿಪೋವಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಕ್ಕಿ ತೊಗೊಬೇಕು. ಲಾಸ್ಟ್ ಡೇಟ್ ಬಂದು ಸೋಮವಾರ ಇದೆ. ಇವತ್ತು ಶನಿವಾರ, ನಾಳೆ ಬೇಡ, ಇವತ್ತು ಹೆಂಗಿದ್ರು ಮುಗಿಸ್ಬಿಡೋಣ, ಅದೊಂದು ತಲೆಗೆ ಯಾಕೆ ಟೆನ್ಷನು ಅಂದ್ಬಿಟ್ಟು ರೇಷನ್ಗೆ ಈಗಲೇ ಕೂತಿದ್ದೀನಿ. ಡಿಪೋ ಓಪನ್ ಆಗೋದು 4:15. ನಾನು ಈಗೆಷ್ಟು ಟೈಮು ಅಂದರೆ 3:45 ಆಗಿದೆ. ನಾನು ಬಂದು ಕೂತಿದ್ದೀನಿ. ಓಕೆನಾ. ಮತ್ತು ನಾನು ಅಲ್ಲಿ ದೇವಸ್ಥಾನ ಹತ್ರ ಮಾತಾಡಿದ್ನಲ್ಲ, ಅದು ವಿಚಾರ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಜ ಅಷ್ಟು ಖುಷಿ ಆಯಿತು. ನಾನು ಲೈವಲ್ಲಿ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನಾನು 7 ಗಂಟೆಯಿಂದ 9 ಗಂಟೆವರೆಗೂ ಲೈವ್ ಮಾಡ್ತೀನಲ್ಲ, ಮಧ್ಯದಲ್ಲಿ 8 ಗಂಟೆಗೆ ದೇವ್ರದ್ದು ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಆವಾಗ ಟಮಟೆ ಹೊಡೆಯೋ ಸೌಂಡು ಅದೆಲ್ಲ ಭಾರಿ ಬರುತ್ತೆ. ಆವಾಗ ಅಕ್ಕ ಏನಕ್ಕ ಸೌಂಡ್ ಅಷ್ಟೊಂದು, ಏನು ದೇವ್ರ ಪೂಜೆ ನಡೀತಾ ಇದೆಯಾ ಅದು ಅಂತೆಲ್ಲ ಲೈವಲ್ಲಿ ಮಾತಾಡ್ತಾರೆ. ಆಮೇಲೆ ಅಯ್ಯೋ ಪ್ರಸಾದನೂ ಕೊಡ್ತಾರಪ್ಪ, ಒಂದೊಂದು ಪಾತ್ರೆ ಪ್ರಸಾದ ಮಾಡ್ತಾರೆ ಕಣು, ಮಿಸ್ ಮಾಡ್ಕೊತಾ ಇದ್ದೀನಿ, ನನಗೆ ಪ್ರಸಾದ ಸಿಗ್ತಾ ಇಲ್ಲ ಗೊತ್ತಾ, ಲೈವ್ ಮಾಡೋಕ್ಕೆ ಶುರು ಮಾಡಿದ್ಮೇಲಿಂದ ಪ್ರಸಾದನೇ ಸಿಕ್ಕಿಲ್ಲ ಅಂತ ಮಾತಾಡಿದೆ. ಆಮೇಲೆ ಹಿಂಗೆ ಯಾವುದಕ್ಕೋ ಕೆಳಗಿಳಿದಾಗ ಅಮ್ಮ ನೀನು ಯಾಕೆ ದೇವ್ರು ನೋಡೋಕ್ಕೂ ಬರ್ತಾ ಇಲ್ಲ, ಪ್ರಸಾದಕ್ಕೂ ಬರ್ತಾ ಇಲ್ವಲ್ಲ ನೀನು ಅಂತ ಕೇಳಿದ್ರು. ಅಮ್ಮ ಲೈವಲ್ಲಿ ಇರ್ತೀನಮ್ಮ ಅದಕ್ಕೆ ಅಮ್ಮ ಅಂತ ನಾನು ಅಮ್ಮನಿಗೆ ಹೇಳಿದೆ. ಆಮೇಲೆ ಹೌದಾ ಸರಿ ಆಯಿತು, ಹಂಗಾರೆ ನಿನಗೆಂತ ಪ್ರಸಾದ ಇಟ್ಟಿರ್ತೀನಿ, ಬಂದು ತೊಗೊಂಡೋಗು, ಮಿಸ್ ಮಾಡಬೇಡ ಅಂತ ಹೇಳಿದ್ರು. ಅಮ್ಮ ಆಯಿತು ಅಂದೆ. ಹಂಗೆ 5ನೇ ದಿನದಿಂದ ನನಗೆ ಪ್ರಸಾದ ಸಿಗ್ತಾಯಿದೆ, ತಾಯಿ ಪ್ರಸಾದ ಸಿಗ್ತಾಯಿದೆ. ಅದು ನನಗೆ ಖುಷಿ ವಿಚಾರ. ನೋಡಿ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಅಮ್ಮ. ಹಂಗೆ ಅಷ್ಟೇ, ಅಲ್ಲೂ ಹೇಳ್ದೆ ಇಲ್ಲೂ ಹೇಳ್ದೆ, ಸಾರಿ, ಲೆಂತಿ ಆಯಿತು, ಲ್ಯಾಗ್ ಆಯಿತು. ಓಕೆನಾ. ಓಕೆ, ನೆನೆ ಟಾಪಿಕ್ ಏನು ಮಾಡಿದ್ದೆ ನಾನು, ಇದು ಏನೋ ಯೂಟ್ಯೂಬ್ ಜರ್ನಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸರಿ, ಇಂಟ್ರೊಡಕ್ಷನ್ ವೀಡಿಯೋ ಕೊಟ್ಟೆ. ಇಂಟ್ರೊಡಕ್ಷನ್ ವೀಡಿಯೋ ಕೊಟ್ಟಾದ್ಮೇಲೆ ಓಕೆ ಸಕ್ಸಸ್ ಆಯಿತು, ಅಪ್ಲೋಡ್ ಮಾಡಿದೆ. ಮಗ ನಕ್ದ, ಓಕೆ ಏನೋ ಈ ಥರ ಏನೋ ಚೆನ್ನಾಗಿದೆ ಅಂತಂದರು. ಮತ್ತು ಮುಗುಳ್ನಾಗೆ ಮುದೋರು ತುಂಬ ಖುಷಿಪಟ್ಟರು. ಕೇಳಿಸ್ತಾ ಇದೆಯಾ ಫಸ್ಟ್ ಆಫ್ ಆಲ್ ನಿಮಗೆ? ಓಕೆ, ಹಾಯ್ 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 ಆಯಿತಾ, ಎಲ್ಲ ಕೆಲಸ ಎಲ್ಲ ಮುಗೀತಾ? ಡಿಪೋಗೆ ವೆಯ್ಟಿಂಗು. ಅಮ್ಮ ಮಗಳು ಇಬ್ಬರು ಹೋಗ್ತಾ ಇದ್ದೀರಾ, ಬಾಯ್ ಬಾಯ್ ಬಾಯ್. ಆಮೇಲೆ ಸರಿ ಆಯಿತು. ಅವತ್ತೇನೋ ವೀಡಿಯೋ ಮಾಡಿದೆ, ಇಂಟ್ರೊಡಕ್ಷನ್ ವೀಡಿಯೋ. ಓಕೆ, ನೆಕ್ಸ್ಟ್ ಏನು ಮಾಡೋದು ವೀಡಿಯೋನ ಅನ್ನೋದು ಒಂದು ಬಂತು. ಅದಕ್ಕೆ ಕಂಟೆಂಟ್ ಅಂತಾರೆ. ನನ್ನ ಮಗ ಹೇಳ್ತಿದ್ನಲ್ಲ, ಮೊದಲೇ ಎದುರಿಸ್ತಾ ಇದ್ನಲ್ಲ, ಕಂಟೆಂಟ್ ಬೇಕಮ್ಮ, ಕಂಟೆಂಟ್ ಬೇಕು ಅಂತ. ಆಮೇಲೆ ಶುರು ಆಯಿತು ಕಂಟೆಂಟು. ಏನು ಕಂಟೆಂಟ್ ಹುಡುಕ್ಲಿ, ಏನಪ್ಪ ನಾನು ವೀಡಿಯೋ ಮಾಡಲಿ ಅನ್ನೋದಾಯಿತು. ಆಮೇಲೆ ಯೋಚನೆ ಮಾಡಿದೆ, ನಾನು ಹೇಗಿದ್ದೀನೋ ಹಾಗೆ ವಿಡಿಯೋ ಮಾಡೋಣ, ಅದೇ ಕಂಟೆಂಟು ಅಂತ ಬಂತು. ಅದಕ್ಕೆ ನೆಕ್ಸ್ಟ್ ವಿಡಿಯೋಗೆ ರೆಡಿ ಆದೆ. ಅಮ್ಮನ ಮನೆಗೆ ಹೋಗ್ಬೇಕಾಯ್ತು. ಅದೇ ವಿಡಿಯೋ ತಗೊಂಡು ಹಿಂಗೆ ಆಯಿತು ಬನ್ನಿ ಸ್ವಾಗತ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ, ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ದಾರಿಗೆ ಉದ್ದಕ್ಕೆ ಮಾತಾಡ್ಕೊಂಡ್ಬಂದೆ. ಅಮ್ಮನ ಮನೆಗೆ ಎಂಟ್ರಿ ಕೊಟ್ಟೆ. ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಆಮೇಲೆ ಅದನ್ನೇ ವೀಡಿಯೋ ಮಾಡಿದೆ. ಅದನ್ನೇ ವೀಡಿಯೋ ಮಾಡಿ ಮಾತಾಡಿ ಅಪ್ಲೋಡ್ ಮಾಡಿದೆ. ಕಂಟೆಂಟ್ ಅಷ್ಟೇ. ನಾನು ಹೆಂಗಿದ್ದೀನೋ ಹಂಗೆ ವೀಡಿಯೋ ಮಾಡೋದು ಅನ್ನೋದು ನನಗೆ ಆವಾಗ ತಲೆಗೊಡಿತು. ಆಮೇಲೆ ಸ್ವಲ್ಪ ಕಷ್ಟನೂ ಆಗ್ತಾಯಿತ್ತು. ಏನೂ ಇಲ್ವಲ್ಲ, ಮಾತಾಡಿದ್ನೇ ಮಾತಾಡೋದು ಏನು
ಅಂತ ಯೋಚನೆನೂ ಆಯಿತು. ಆಮೇಲೆ ದಿನ ಒಂದೊಂದು ಸಿಗ್ತಾನೆ ಇರ್ತಿತ್ತು ಕಂಟೆಂಟ್ ನನಗೆ. ಏನೇನೋ ಮಗ ಏನಾರು ಸ್ಟೋರಿ ಹೇಳಿದ್ರೆ, ಆಶ್ಚರ್ಯಕರವಾಗಿರೋದು ಹೇಳಿದ್ರೆ, ಮನೇಲಿ ಏನಾದ್ರು ನಾನು ಬೈಸ್ಕೊಂಡ್ರೆ, ಆಮೇಲೆ ಮಕ್ಳು ಏನಾದರೂ ಅಂದರೆ ಮಕ್ಕಳನ್ನ ಎಲ್ಲರ ಸ್ಕಿನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂದ್ರೆ ಏನಾದರೂ ಪ್ರತಿಯೊಂದೂ ಅಮ್ಮನ ಮನೇಲಿ ಅಮ್ಮನ ಲೈಫ್ ಸ್ಟೈಲು, ಅಪ್ಪನ ಲೈಫ್ ಸ್ಟೈಲು, ನನ್ನ ಹಿಂಗೆ ಇದೇ ಒಂದು ಟಾಪಿಕ್ ತೊಗೊಂಡ್ಬಿಟ್ಟೆ. ಟಾಪಿಕ್ ತೊಗೊಂಡು ವಿಡಿಯೋ ಶುರು ಮಾಡಿದೆ. ನೆಕ್ಸ್ಟು ಹಬ್ಬನೂ ಬಂತು, ನಮ್ಮ ಊರಲ್ಲಿ ಗೌರಿ ಹಬ್ಬ ಬಂತು ಆಯಿತಾ. ಅದೊಂದು ಸೂಪರ್ ಟಾಪಿಕ್ ಸಿಕ್ತು ನನಗೆ. ಜರ್ನಿ ಮಾಡೋದು ಮಾಡಿದೆ, ನಮ್ಮ ಅಕ್ಕನ ಮನೆಗೆ ಹೋಗಿದ್ದು ವಿಡಿಯೋ ಮಾಡಿದೆ, ಆಮೇಲೆ ದೇವರದು ಸತ್ಕೆ ತೆಗಿತಾರಲ್ಲ ಅದ್ರದ್ದು ವಿಡಿಯೋ ಮಾಡಿದೆ. ಸ್ಟಾರ್ಟಿಂಗು ವಿಡಿಯೋನ ನಾವು ಅಪ್ಲೋಡ್ ಮಾಡಿದಾಗ ಫಸ್ಟು ನನಗೆ ವ್ಯೂಸ್ ಬಂದಿದ್ದು 24 ಮತ್ತು 50, 75 ಹಂಗೆ ಬರ್ತಾ 100, 200, 300, 400, 600 ಆ ರೀತಿ. ಬಾರೋ ಫೇಸ್ ತೋರಿಸ್ತೇನೆ. ನಿತಿನ್ ಅಲ್ಲ ನಿನ್ನ ಹೆಸರು? ಅಲ್ಲ ನಿನ್ನ ಅಣ್ಣನ ಹೆಸರು ನಿತಿನ್ ಅಲ್ಲ, ಕಿಶನ್. ನೋಡಿ ನಾನು ಬ್ಲಾಗ್ ಮಾಡ್ತಾಯಿದ್ರೆ ಆಂಟಿ ಅಂತ ಬಂದು ನೋಡಿ ಎಲ್ಲ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ಓಕೆ, ಸ್ಟೋರಿ ಹೇಳ್ತಿದ್ದೆ ಕಣೋ. ನನ್ನ ಲೈಫ್ ಸ್ಟೋರಿ ಹೇಳ್ತಾಯಿದ್ದೆ. ಆಮೇಲೆ ಹಂಗೆ ಆಯಿತು ವೈರಲ್ ಆಗೋಕ್ಕೆ ಶುರು ಆಯಿತು. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವೈರಲ್ ಕತೆ ನೆಕ್ಸ್ಟ್ ಹೇಳ್ತೀನಿ. ಅದಂತೂ ಭಯಂಕರ ಸ್ಟೋರಿ ಇದೆ. ವಿಡಿಯೋ ವೈರಲ್ ಆಗೋ ಕತೆ ಭಯಂಕರ ಸ್ಟೋರಿ ಇದೆ. ನನ್ನ ಎಕ್ಸ್ಪೀರಿಯೆನ್ಸು ನಿಮಗೆ ಹೇಳ್ತೀನಿ. ಇದೆಲ್ಲ ಲೆಂತಿ ಆಯ್ತಲ್ವ, ಅದಕ್ಕೋಸ್ಕರ ಸ್ಟಾಪ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಳ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸರ್ಪ್ರೈಸ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಟ್ಬಿಡಿ ನಮಗೆ, ನಮ್ಮ ಮಕ್ಳಿಗೂ. ಓಕೆನಾ? ಓಕೆ, ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜಾಸ್ತಿ ಮಾತಾಡಿದೆ ಅಲ್ಲ ಇವತ್ತು. ಓಕೆ ಆಯಿತು. ವೈರಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಭಯಂಕರ ಸ್ಟೋರಿ ಅದಂತ.